ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ನೇಹಿತರೆ, ನಾವು ಒಂದು ರಾಶಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಅಲ್ಲಿ ಮುಖ್ಯವಾಗಿ ಆ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಯಾವ ಪ್ರಮುಖವಾದಂತಹ ಗ್ರಹಗಳು ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ, ಹಾಗೆ ಯಾವ ಒಂದು ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಈಗ ಮಂಗಳನ ಬಗ್ಗೆ ತಿಳ್ಕೊಳ್ಳೋಣ. ಮಂಗಳ ನಿಮ್ಮ 2ನೇ ಮನೆಯಾದಂತಹ ಕುಂಭ ರಾಶಿಯಲ್ಲಿ ಸದ್ಯಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಕಠಿಣವಾದ ಮಾತು, ಹಣದ ಹಂಬಲ ಮತ್ತು ಅಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ರಾಹು ಕೂಡ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಇದು ಆರ್ಥಿಕ ಏರಿಳಿತ ಮತ್ತು ಕೌಟುಂಬಿಕ ವಿವಾದ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು 5 ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ನಿಮ್ಮ 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಸೃಜನಶೀಲ ಬರಹ, ಒಡ ಹುಟ್ಟಿದವರ ಒಂದು ಬೆಂಬಲ ಮತ್ತು ಪ್ರಯಾಣ ಈ ಒಂದು ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಸೂರ್ಯ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ಆರ್ಥಿಕ ಒತ್ತಡ ಈ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಮಾರ್ಚ್ 15ರ ನಂತರ 3ನೇ ಮನೆಗೆ ತನ್ನ ಸಂಚಾರವನ್ನು ಬದಲಾಯಿಸಲಿದ್ದು ಆ ಸಂದರ್ಭದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಇದು ಛಲ, ಕಠಿಣ ಪರಿಶ್ರಮ ಮತ್ತು ಕಾರ್ಯಸಿದ್ಧಿ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿ ಮತ್ತು ಉದ್ಯೋಗ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಸಂವಹನ ಕೌಶಲ್ಯವು ಈ ತಿಂಗಳು ವೃತ್ತಿ ಜೀವನಕ್ಕೆ ಪೂರಕವಾಗುತ್ತೆ. 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಶುಕ್ರನಿರುವುದರಿಂದ ಸೇಲ್ಸ್, ಮಾರ್ಕೆಟಿಂಗು, ಬರವಣಿಗೆ ಅಥವಾ ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾರೋರಿಗೆ ಇದು ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ನಿಮ್ಮ ಆಲೋಚನೆಗಳು ಸೃಜನಶೀಲವಾಗಿರುತ್ತವೆ ಮತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತವೆ. ಶನಿಯ ಬಲದಿಂದ ಈ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ಆದರೆ 2ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಪ್ರಭಾವ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಾರಿಕೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ನೇರ ನುಡಿಗಳು ಗ್ರಾಹಕರಿಗೆ ಅಥವಾ ಮೇಲಧಿಕಾರಿಗಳಿಗೆ ಬೇಸರವನ್ನು ತರಿಸಬಹುದು. ವ್ಯವಹಾರದಲ್ಲಿ ಹಣಕಾಸಿನ ಒಪ್ಪಂದಗಳನ್ನು ಮಾಡುವಾಗ ಎಲ್ಲ ದಾಖಲೆಗಳನ್ನು 2 ಬಾರಿ ಪರಿಶೀಲನೆ ಮಾಡುವುದು ತುಂಬಾ ಮುಖ್ಯವಾಗುತ್ತೆ. ಇನ್ನು ಆರ್ಥಿಕ ಮತ್ತು ಹಣಕಾಸಿನ ವ್ಯವಹಾರ ನೋಡೋಣ. ಆರ್ಥಿಕ ಕ್ಷೇತ್ರವು ತುಂಬ ಅಸ್ಥಿರವಾಗಿರುತ್ತೆ. 2ನೇ ಮನೆಯಲ್ಲಿರುವಂತಹ ಮಂಗಳ, ರಾಹು ಮತ್ತು ಬುಧನ ಸಂಯೋಜನೆಯು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಶಕ್ತಿಯನ್ನು ನೀಡುತ್ತೆ. ಷೇರು ಮಾರುಕಟ್ಟೆ ಅಥವಾ ಕುಟುಂಬದ ಮೂಲಗಳಿಂದ ಹಠಾತ್ತನೆ ಧನಲಾಭವಾಗಬಹುದು. ಆದರೆ ಅಷ್ಟೇ ವೇಗವಾಗಿ ಗ್ಯಾಜೆಟ್ಟು ಅಥವಾ ಐಷಾರಾಮಿ ಜೀವನಕ್ಕಾಗಿ ಹಣ ಖರ್ಚಾಗಬಹುದು. ರಾಹುವಿನ ಪ್ರಭಾವದಿಂದ ಹಣದ ವಿಷಯದಲ್ಲಿ ಮರೀಚಿಕೆ ಅಥವಾ ಭ್ರಮೆ ಉಂಟಾಗಬಹುದು. ಒಂದು ವ್ಯವಹಾರವು ವಾಸ್ತವಕ್ಕಿಂತ ಉತ್ತಮವಾಗಿ ಕಾಣಿಸಬಹುದು. ಈ ತಿಂಗಳು ಕುಟುಂಬ ಸದಸ್ಯರಿಗೆ ಸಾಲ ನೀಡುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ಅದು ಸಂಬಂಧಗಳ ಕಹಿಗೆ ಕಾರಣವಾಗಬಹುದು. ಅನಿರೀಕ್ಷಿತ ಕೌಟುಂಬಿಕ ಖರ್ಚುಗಳಿಂದ ಉಳಿತಾಯವನ್ನು ಮಾಡುವುದು ನಿಮಗೆ ಸ್ವಲ್ಪ ಸವಾಲಾಗಬಹುದು. ಇನ್ನು ಆರೋಗ್ಯ ಮತ್ತು ಕ್ಷೇಮ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಮುಖ ಮತ್ತು ಗಂಟಲಿನ ಮೇಲೆ ಹೆಚ್ಚಿನ ಗಮನವನ್ನು ಇಡಬೇಕಾಗುತ್ತೆ. 2ನೇ ಮನೆಯ ದೋಷದಿಂದ ಹಲ್ಲು ನೋವು, ಒಸಡುಗಳ ಸೂಕ್ಷ್ಮತೆ, ಗಂಟಲಿನ ಸೋಂಕು ಅಥವಾ ಕಣ್ಣಿನ ದಣಿವು, ವಿಶೇಷವಾಗಿ ಬಲಗಣ್ಣು ಈ ಕಣ್ಣಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಬಹುದು. ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ದೇಹದಲ್ಲಿ ಶುಷ್ಕತೆ ಅಥವಾ ನಿರ್ಜಲೀಕರಣ ಕೂಡ ಉಂಟಾಗ್ಬೋದು. ಸಾಕಷ್ಟು ನೀರನ್ನು ಕುಡಿಯುವುದು ತುಂಬಾ ಅಗತ್ಯ. ಮಸಾಲೆಯುಕ್ತ ಆಹಾರವು ತಕ್ಷಣವೇ ಅಸಿಡಿಟಿ ಅಥವಾ ಬಾಯಿ ಹುಣ್ಣಿಗೆ ಕೂಡ ಕಾರಣ ಆಗ್ಬೋದು. ಆದ್ದರಿಂದ ಸಾತ್ವಿಕ ಆಹಾರವನ್ನು ಸೇವಿಸುವುದು ತುಂಬ ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬ ಜೀವನವು ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶವಾಗಿರುತ್ತೆ. 2ನೇ ಮನೆಯಲ್ಲಿ ಅಂದರೆ ಕುಟುಂಬದ ಸ್ಥಾನದಲ್ಲಿ ಇರುವಂತಹ ಅಂಗಾರಕ ಯೋಗವು ಕುಟುಂಬದ ಸದಸ್ಯರೊಂದಿಗಿನ ಮಾತಿನ ಯುದ್ಧಕ್ಕೆ ಕಾರಣವಾಗಬಹುದು. ನೀವು ಪ್ರಚೋದಿತರಾದಾಗ ಅಥವಾ ತಪ್ಪು ತಿಳುವಳಿಕೆಗೆ ಒಳಗಾದಾಗ ತಾಳ್ಮೆಯನ್ನು ಕಳ್ಕೋಬೇಡಿ. ಕಟುವಾದ ವಾಗ್ವಾದಗಳಿಂದ ದೂರ ಇರುವುದು ಜಾಣತನ. ಸಕಾರಾತ್ಮಕವಾಗಿ ಅಂದರೆ 3ನೇ ಮನೆಯಲ್ಲಿರುವಂತಹ ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನಿಂದ ಒಡ ಹುಟ್ಟಿದವರೊಂದಿಗಿನ ಸಂಬಂಧ ಅತ್ಯುತ್ತಮವಾಗುತ್ತೆ. ಅವರು ನಿಮಗೆ ಬೆಂಬಲವನ್ನು ನೀಡುತ್ತಾರೆ.
ಮತ್ತು ಸಂತೋಷವನ್ನು ಕೂಡ ತರ್ತಾರೆ. ಒಡ ಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳುವುದು ಮನೆಯ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ನಿಮ್ಮ ಒಂದು ಮಾನಸಿಕ ಬದಲಾವಣೆಗೆ ಕೂಡ ಕಾರಣ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬರವಣಿಗೆ ಮತ್ತು ಸಂವಹನ ಕೌಶಲ್ಯಗಳು ಅತ್ಯುತ್ತಮವಾಗಿರ್ತವೆ. ನೀವು ಸಾಹಿತ್ಯ, ಪತ್ರಿಕೋದ್ಯಮ ಅಥವಾ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದರೆ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಿ. ನಿಮ್ಮ ಸೃಜನಶೀಲ ಶಕ್ತಿ ಉತ್ತುಂಗದಲ್ಲಿರುತ್ತೆ. ಆದರೆ ಮೌಖಿಕ ಪರೀಕ್ಷೆಗಳಲ್ಲಿ ಅಂದರೆ ಓರಲ್ ಎಕ್ಸಾಮ್ಸು, ಮೌಖಿಕ ಪರೀಕ್ಷೆಗಳಲ್ಲಿ ಮಾತು ಮತ್ತು ಆತಂಕದ ಕಾರಣದಿಂದ ಸ್ವಲ್ಪ ಹಿನ್ನಡೆಯಾಗಬಹುದು. ಯಾವುದೇ ಪ್ರೆಸೆಂಟೇಷನನ್ನು ಮಾಡೋದಕ್ಕಿಂತ ಮುಂಚೆ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳೋದು ತುಂಬಾ ಮುಖ್ಯ. ಇದಕ್ಕಾಗಿ ಪ್ರಾಣಾಯಾಮವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು. ಆತ್ಮವಿಶ್ವಾಸದಿಂದ ಮಾತನಾಡೋದನ್ನು ಮೊದಲು ರೂಢಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆರ್ಥಿಕ ಏರಿಳಿತ ಮತ್ತು ಮಾತುಗಳ ಮೇಲಿನ ನಿಯಂತ್ರಣಕ್ಕಾಗಿ ಮಕರ ರಾಶಿಗೆ ಸಂಬಂಧಪಟ್ಟವರು ಈಗ ನಾನು ತಿಳಿಸ್ಕೊಡುವಂತಹ ಪರಿಹಾರ ಕ್ರಮಗಳನ್ನು ಪಾಲನೆ ಮಾಡ್ಬೋದು. ಮೊದಲನೇದಾಗಿ ಹನುಮಾನ್ ಚಾಲೀಸ. ಎರಡನೇ ಮನೆಯಲ್ಲಿರ್ತಕ್ಕಂಥ ಮಂಗಳನನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಓದಿ. ಇನ್ನು ಸರಸ್ವತಿ ಆರಾಧನೆ. ನಿಮ್ಮ ಮಾತುಗಳು ಹಿತವಾಗಿಯೂ ಮತ್ತು ಜಾಣ್ಮೆಯಿಂದ ಕೂಡಿರಲು ಜ್ಞಾನ ದೇವತೆಯಾದಂತಹ ಸರಸ್ವತಿಯನ್ನು ಪೂಜೆ ಮಾಡಿ. ದಾನ ಧರ್ಮ. ಮಂಗಳವಾರದಂದು ಬಡವರಿಗೆ ಸಿಹಿ ಆಹಾರ ಪದಾರ್ಥಗಳನ್ನು ಅಥವಾ ಹಾಲನ್ನು ದಾನ ಮಾಡಿ. ಇದು ಆಹಾರದ ಮನೆಯಲ್ಲಿರುವಂತಹ ಮಂಗಳನ ತೀವ್ರತೆಯನ್ನು ತಗ್ಗಿಸುತ್ತದೆ. ಬೆಳ್ಳಿಯ ತುಂಡು. ಆರ್ಥಿಕತೆಯಲ್ಲಿ ರಾಹುವಿನ ಕೆಟ್ಟ ಪ್ರಭಾವವನ್ನು ತಡೆಯಲು ನಿಮ್ಮ ಪರ್ಸ್ನಲ್ಲಿ ಒಂದು ಸಣ್ಣ ಚೌಕಾಕಾರದ ಬೆಳ್ಳಿಯ ತುಂಡನ್ನು ಇಟ್ಟುಕೊಳ್ಳುವುದು ತುಂಬ ಶುಭವಾಗಿರುತ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.